ಕರ್ಕೊಂಡು ಹೋಗು ಅಂತ ಕೃಷ್ಣ ಹೇಳ್ತಾನೆ. ಅರ್ಜುನ ಕರ್ಕೊಂಡು ಬಂದು ದಾರಿಯಲ್ಲಿ ಕಾಡದಾರಿಯಲ್ಲಿ ಬರುವಾಗ ಕಾಡಿನಲ್ಲಿ ದರೋಡೆಕೋರರು ಅರ್ಜುನನ್ನು ಅಡ್ಡಗಟ್ಟಿದ್ರು. ಆ ಯಾದವ ಸ್ತ್ರೀಯರನ್ನು ಮಕ್ಕಳನ್ನು ಅಲ್ಲಿ ಅವನು ಕರ್ಕೊಂಡು ಬಂದಾಗ ತಂದಿದ್ದಂತಹ ಪೆಟ್ಟಿಗೆಗಳಲ್ಲಿ ತುಂಬಿ ತಂದಿದ್ದ ಸಂಪತ್ತನ್ನು ದೋಚಿದರು, ಲೂಟಿ ಮಾಡಿದರು. ಅರ್ಜುನನಿಗೆ ಏನೂ ಮಾಡೋದಾಗಲಿಲ್ಲ. 18 ಅಕ್ಷೋಹಿಣಿ ಸೇನೆ ಸೇರಿದಂತಹ ಮಹಾಯುದ್ಧದಲ್ಲಿ ಆ ಕಾಲದಲ್ಲೇ ಜಗತ್ತಿನಲ್ಲೇ ಮಹಾವೀರರು ಅಂತನ್ನೋರು ಎದುರು ಹೋರಾಡಿದ ಅರ್ಜುನನಿಗೆ ಕಾಡಿನ ಪುಂಡಪೋಕರ ಜೊತೆಗೆ ಹೋರಾಡೋದಾಗುವುದಿಲ್ಲ. ಆಗ ರಕ್ಷಿಸಲಿಕ್ಕಾದರೆ ಹೆಣ್ಮಕ್ಳನ್ನ ಅವರು ಎಳ್ಕೊಂಡು ಹೋದರು ಬಲಾತ್ಕಾರವಾಗಿ, ಯಾದವ ಸ್ತ್ರೀಯರನ್ನು, ಸಂಪತ್ತನ್ನು ಲೂಟಿ ಮಾಡಿ ಹಿಡ್ಕೊಂಡು ಹೋದರು. ಅರ್ಜುನ ಕೈಚಲ್ಲಿ ನಿಂತು ಅದೇ ಗಾಂಡೀವ ಧನುಸ್ಸು, ಇಡೀ 3 ಲೋಕದಲ್ಲಿ ಸಾಟಿ ಇಲ್ಲದ ವಿಲ್ಲೋಜ ಅಂತ ಹೇಳಿಸಿಕೊಂಡಂತಹ ಯಾವ ಗಾಂಡೀವ ಧನುಸ್ಸು ಅವನ ಕೈಯಲ್ಲಿತ್ತೋ ಅದೇ ಗಾಂಡೀವ ಧನುಸ್ಸು. ತದ್ವೈ ರಥ ಸಧನು ಹಯಾಸ್ತೆ ಸಚ ರಥ. ಅದು ಭಾಗವತದಲ್ಲಿ ಬಂದು ಹೇಳ್ತಾನೆ ಅಣ್ಣನ ಹತ್ರ, ಅದೇ ರಥ ಅಣ್ಣ, ಅದೇ ಕುದುರೆ. ಯಾವ ರಥದಲ್ಲಿ ಕೂತು ನಾನು ಯುದ್ಧ ಮಾಡಿದೆನೋ, ಮಹಾಭಾರತ ಯುದ್ಧ, ಅದರಲ್ಲಿ ವಿಜಯ ಅಂತ ಕೀರ್ತಿ ಪಡೆದನೋ ಅದೇ ರಥ, ಅದೇ ಕುದುರೆ, ಅದೇ ಬಿಲ್ಲು, ಅದೇ ಬಾಣ, ಅದೇ ನಾನು. ಸೋಹಂ ರಥೀ ನೃಪದಯ ಯಥಾ ಆನಮಂತಿ. ಯಾರ ಕಾಲಿಗೆ ಜಗತ್ತಿನ ಮಹಾವೀರಾಧಿವೀರರಾದ ರಾಜರು ತಲೆಮಣಿದರೋ ಅದೇ ನಾನು. ಆದರೆ ಏನು ಮಾಡಲಿಕ್ಕಾಗಲಿಲ್ಲ ಅಂತ ಹೇಳ್ತಾನೆ ಮುಂದೆ ಅಣ್ಣ. ನನ್ನಿಂದ ಆಗಲಿಲ್ಲ. ಇಲ್ಲಿ ನೋಡಿ ಅದೇ ರಥ ಅದೇ ಕುದುರೆ ಅಂತಿದೆ. ಒಂದು ತಪ್ಪಾಯ್ತಲ್ಲ ಈಗ. ಆ ರಥ ಕುದುರೆ ಸುಟ್ಟು ಹೋಗಿದೆ. 18ನೇ ದಿವಸ ಸಾಯಂಕಾಲ ನಾರಾಯಣಾಸ್ತ್ರಕ್ಕೆ ಸುಟ್ಟು ಹೋಗಿದೆ. ತದ್ವೈ ರಥ ಸಚಹಯ ಸಧನು ಸರಥ, ಅದೇ ರಥ ಅದೇ ಬಿಲ್ಲು ಅದೇ ಬಾಣ. ತೈಷವ, ಅದೇ ಬಾಣ ಅದೇ ಬಿಲ್ಲು ಅದೇ ರಥ ಅದೇ ಕುದುರೆ ಅದೇ ನಾನು ಅಂತಾನೆ. ಎಲ್ಲಿ ರಥ ಕುದುರೆ ಬೇರೆ ಆಗಿದೆ ಅಲ್ವಾ? ಬೇರೆ ಆಗಿದೆ, ಹೌದು. ಅದೇ ಎಂದರೆ ಅಂಥದೇ ಅಂತ ಅರ್ಥ. ಅದಕ್ಕಿಂತ ಕಮ್ಮಿಯದ್ದೇನೂ ಅಲ್ಲ, ಅಂಥದೇ ರಥ. ಯಾಕೆಂದರೆ ಅದೇ ಬಾಣ ಅಂತ ಹೇಳಲಿಲ್ಲ. ಅದೇ ಬಾಣದಿಂದ ಅದೇ ಬಾಣ ಎಲ್ಲಿದೆ? ಆ ಬಾಣ ಬಿಟ್ಟದ್ದು ಹೋಯ್ತಲ್ಲ, ಮತ್ತೆ ಅದೇ ಬಾಣ ಎಲ್ಲಿ ತೆಗಿಲಿಕ್ಕೆ ಬರುತ್ತಾ? ಅದೇ ಬಾಣ ಅಂದರೆ ಏನು? ಅಂಥದೇ ಬಾಣ ಅಂತ ಅರ್ಥ. ಹಾಗೆಯೇ ಅದೇ ರಥ ಅದೇ ಕುದುರೆ, ಅಂಥದೇ ರಥ ಅಂಥದೇ ಕುದುರೆ. ಆದರೆ ಅಂಥದೇ ನಾನಲ್ಲ, ಅದೇ ನಾನು. ಅಂಥದೇ ಬಿಲ್ಲಲ್ಲ, ಅದೇ ಬಿಲ್ಲು. ಎಲ್ಲ ಅದು ಹಿಂದಿನಂತಹದೇ ಇದೆ, ಏನೂ ಬದಲಾವಣೆ ಇಲ್ಲ. ಹಾಗಾದರೆ ಬದಲಾವಣೆ ಏನು? ಆಗ ಕೃಷ್ಣ ಇದ್ದ, ಈಗ ಕೃಷ್ಣ ಇಲ್ಲ, ಅಷ್ಟೇ ಬದಲಾವಣೆ. ಹಾಗಾದರೆ ಅರ್ಜುನ ಮೈನಸ್ ಕೃಷ್ಣ ಈಸ್ ಎ ಬಿಗ್ ಝೀರೋ ಅಂತ ಅವನು ಹೇಳ್ತಾನೆ. ಸರ್ವಂ ಕ್ಷಣೇ ತದಭವತ್ ಭಸ್ಮನ್ಹುತಂ ತದಭವತ್ ಕ್ಷಣೇನ ಅಂತ. ಎಲ್ಲ ಬೆಂಕಿಯಲ್ಲಿ ಹೋಮಿಸುವ ಬದಲು ಬೂದಿಯಲ್ಲಿ ಹೋಮಿಸಿದ ಹಾಗಾಯ್ತಣ್ಣ. ಅಸತ್ ಈಶರಿಕ್ತಂ, ಒಬ್ಬ ಈಶ ಇದ್ದ ನಮಗೆ ಒಡೆಯ, ನಿಯಂತ್ರಣ ಮಾಡತಕ್ಕಂತಹ ಕೃಷ್ಣ ಅವನು ಇಲ್ಲ ಅಂದರೆ ನಮ್ಮ ಅಸ್ತಿತ್ವಕ್ಕೆ ಅರ್ಥವೇ ಇಲ್ಲ, ನನ್ನ ಯಾವ ಬಲಕ್ಕೂ ಅರ್ಥ ಇಲ್ಲ ಅಂತ ಅನ್ನತಕ್ಕಂಥ ಮಾತನ್ನು ಅರ್ಜುನ ಹೇಳ್ತಾನೆ. ಅದಕ್ಕೋಸ್ಕರವೇ ಆಚಾರ್ಯರು ವಿಶೇಷವಾಗಿ ಇಲ್ಲಿ ಪಾರ್ಥಪ ಅಂದರು. ಅರ್ಜುನನನ್ನ ಪ್ರತಿ ಕ್ಷಣ ರಕ್ಷಣೆ ಮಾಡಿದ್ವಿ. ಆಮೇಲೆ ಒಂದು ದೃಷ್ಟಿಯಿಂದ ಪಾರ್ಥ ಅಂದರೆ ಧರ್ಮರಾಜನೂ ಹೌದು, ಪ್ರಥೆಯ ಮೊದಲನೇ ಮಗ. ಅವನನ್ನು ಅನೇಕ ಸಂದರ್ಭಗಳಲ್ಲಿ ಅವನು ಗೊಂದಲಕ್ಕೆ ಒಳಗಾದಾಗ ತಾನು ನಿಂತು ಈ ಕೃಷ್ಣನ ಮಾರ್ಗದರ್ಶನ ಇಲ್ಲದೆ ಇರ್ತಿದ್ರೆ ಧರ್ಮರಾಜ ಹೇಗೆ ನಡ್ಕೊಳ್ತಿದ್ನೋ, ಮಹಾಭಾರತದ ಕಥೆ ಹೇಗೆ ಬೆಳೀತಿತ್ತೋ ಹೇಳಲಿಕ್ಕೆ ಬರೋದಿಲ್ಲ. ಅವನು ಸುಮ್ಮನೆ ಒಂದು ಬೊಂಬೆ, ಇವನು ಸೂತ್ರಧಾರನಾಗಿ ಅವನನ್ನು ಆಡಿಸ್ತಾ ಇಡೀ ಮಹಾಭಾರತದ ಹಿಂದೆ ಕಥಾನಾಯಕನಾಗಿ ನಿಂತು ಕಥೆಯನ್ನು ನಡೆಸಿದವ ಕೃಷ್ಣ. ಅಂದು ಧರ್ಮರಾಜನಿಗೂ ಮಾರ್ಗದರ್ಶನ ಮಾಡಿ ಎಷ್ಟೋ ಸಂದರ್ಭದಲ್ಲಿ ಧರ್ಮರಾಜ ಭೀಷ್ಮಾಚಾರ್ಯ ಹತ್ರ ಹೋಗಿ ಉಪದೇಶವೇ ಬೆಳೆಯುತ್ತಿರಲಿಲ್ಲ ಕೃಷ್ಣ ಅಲ್ಲದೆ ಇರುತ್ತಿದ್ದರೆ. ಇಡೀ ಶಾಂತಿ ಪರ್ವ ಅನುಶಾಸನ ಪರ್ವದಲ್ಲಿ ಸಮಸ್ತ ಶಾಸ್ತ್ರಗಳ ಲೋಕನೀತಿ ರಾಜನೀತಿ ವ್ಯವಹಾರ ಎಲ್ಲ ಉಪದೇಶ ಪಡೆದನಲ್ಲ. ಈ ಉಪದೇಶ ಧರ್ಮರಾಜ ಪಡೀತಲೇ ಇರಲಿಲ್ಲ. ಯಾಕೆಂದರೆ ಅವನಿಗೆ ಭೀಷ್ಮಾಚಾರ್ಯ ಹತ್ರ ಹೋಗಲಿಕ್ಕೆ ಭಯ. ನಾವು ಯುದ್ಧದಲ್ಲಿ ಹೊಡೆದು ಉರುಳಿಸಿದ ಅವರ ಹತ್ರ ನಾವು ಹೇಗೆ ಹೋಗಿ ಮುಖ ತೋರಿಸುವುದು ಅಂತ. ಹೀಗೆ ಪ್ರತಿಯೊಂದಲ್ಲೂ ಅಳುಕಿನಿಂದ ಅವನು ಹಿಂದೆ ಸರಿತಾ ಇದ್ದಾಗ ಕೃಷ್ಣ ಹೋಗಿ ಬಾರಯ್ಯ, ಆ ಮುದುಕ ಸಾಯ್ತಾ ಇದ್ದಾನೆ, ಸಾಯುವ ಮುಂಚೆ ಅವನಲ್ಲಿ ಇದ್ದದ್ದನ್ನು ಸ್ವಲ್ಪ ಹೀರಿಕೊ, ಮನುಷ್ಯ ಸಾಯಲಿ ಅಡ್ಡಿ ಇಲ್ಲ, ಜ್ಞಾನ ಸಾಯಬಾರ್ದು ಬಾ ಅಂತ ಕರ್ಕೊಂಡು ಹೋದ. ಕೃಷ್ಣ ಕರ್ಕೊಂಡು ಹೋಗದಿದ್ರೆ ಹೋಗ್ತಿರ್ಲಿಲ್ಲ. ಆಮೇಲೆ ಅದು ಸಾಮ್ರಾಜ್ಯ ಯುದ್ಧ ಆಯಿತು, ಯುದ್ಧದಲ್ಲಿ ಗೆದ್ದರು. ನನಗೆ ರಾಜ್ಯ ಬೇಡ, ನೀನು ಭೀಮರಾಜ ಆಗು ಅಥವಾ ಅರ್ಜುನ ರಾಜ ಆಗಲಿ ಅಂತ ತಾನು ದೂರ ನಿಂತ. ಪುನಃ ಕೃಷ್ಣ ನಿಂತು ಅವನನ್ನು ಸಿಂಹಾಸನ ಕೂಡಿಸಿ ಪಟ್ಟಾಭಿಷೇಕ. ಹೀಗೆ ಹೆಜ್ಜೆ ಹೆಜ್ಜೆಗೆ ಧರ್ಮರಾಜನೇ ತೀರ್ಮಾನ ಮಾಡುತ್ತಿದ್ದರೆ ಮಹಾಭಾರತ ಬೇರೆ ಥರ ಆಗಿಬಿಡ್ತಿತ್ತು. ಕೃಷ್ಣ ನಿಂತು ಧರ್ಮರಾಜ ಹೇಗೆ ನಡ್ಕೊಳ್ಬೇಕು ಹಾಗೆ ನಡೆಯುವಂತೆ ಮಾಡಿದ ಅಂದ ಪಾರ್ಥಪ.
ಯದುವರ ಪಾರ್ಥಪ ಅಂಥ ಭಗವಂತನೇ ಪಾರ್ಥನಾಗಿ ಅವತರಿಸಿದಾಗ ತಾನು ಹಿಂದಿನ ಜನ್ಮದಲ್ಲಿ ತನ್ನನ್ನು ರಕ್ಷಿಸಿದವನೇ ಅನ್ನೋದು ಅರ್ಥ. ಹಿಂದೆ ಪಾರ್ಥನಾಗಿ ತಾನು ಭೀಮರೂಪದಿಂದ ಇದ್ದಾಗ ತನ್ನನ್ನು ಪಾಲಿಸಿದವನೇ, ಹಿಂದೆ ಆಂಜನೇಯನಾಗಿದ್ದಾಗ ತನಗೆ ಸಮ್ಮಾನ ಮಾಡಿದವನು, ಸೀತೆಯ ಸಂದೇಶ ಕೊಟ್ಟದ್ದಕ್ಕೆ ತನ್ನ ಆತ್ಮಪ್ರಧಾನ ಆಲಿಂಗನವಿತ್ತು ಆತ್ಮಪ್ರಧಾನ ರೂಪವಾದಂತಹ ಸಮ್ಮಾನ ಮಾಡಿದವನು ನೀನು. ಅದನ್ನು ನೆನಪಿಸಿಕೊಂಡು ಹಿಂದೆ ಶರಣವನ್ನಿತ್ತೆ ಹಿಂದಿನ 2 ಅವತಾರಗಳಲ್ಲಿ. ಅಂತೆಯೇ ಸದಾ ನೀನು ಶರಣದ ನನಗೆ ಭವೋ ಮಮ ಶರಣಂ, ನನಗೆ ಆಶ್ರಯನಾಗು, ನನಗೆ ರಕ್ಷಕನಾಗು. ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ರಾಮಾವತಾರ ಕೃಷ್ಣಾವತಾರ ಆದಮೇಲೆ ಆಚಾರ ಮತ್ತೆ ದಿತಿಸುತ ವಿಮೋಹನ ವಿಮಲ ವಿಬೋಧನ ಪರಗುಣ ಬುದ್ಧ ಹೇ ಭವ ಮಮ ಶರಣಂ ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ಬುದ್ಧಾವತಾರ ಅದನ್ನು ನಾವು ನಿನ್ನೆ ಕೂಡ ಅವರು ಇದೇ ಅರ್ಥವನ್ನು ನಿನ್ನೆ ನಾವು ನೋಡಿದ ಸ್ತೋತ್ರದಲ್ಲೂ ಹೀಗೇ ಹೇಳಿದ್ದಾರೆ. ಮೋಹವನ್ನು ಹುಟ್ಟಿಸಿದ ರೂಪ ಅಂತ ಜನ ಹೇಳ್ತಾರೆ, ಮೋಹಾವತಾರ ಅಂತ. ಆದರೆ ಆಚಾರ್ಯರು ಭಗವಂತನ ಅವತಾರಕ್ಕೆ 2 ಉದ್ದೇಶ ಅಂತ ಹೇಳಿದರು. ಏನು ಅಂದರೆ ಜ್ಞಾನ ಕಾರ್ಯ ಬಲ ಕಾರ್ಯ ಅಂತ. ಮೋಹ ಕಾರ್ಯ ಅಂತ ಒಂದು ಅವತಾರವನ್ನು ಹೇಳಲಿಲ್ಲ. ಮೋಹಕ್ಕೋಸ್ಕರ ಅವತಾರ ಮಾಡಿದ್ದರೆ ಮೋಹ ಕಾರ್ಯದ್ವೇ ಇದೆ. ಮೋಹ ಕಾರ್ಯ ಅಂತ ಒಂದು ಉದ್ದೇಶವೇ ಇಲ್ಲ ಭಗವಂತನದ್ದು. ಅವತಾರದಲ್ಲಿ ಇರುವುದು ಜ್ಞಾನ ಕಾರ್ಯ ಬಲ ಕಾರ್ಯ ಅಂತ. ವೇದವ್ಯಾಸ, ಕಪಿಲ, ದತ್ತಾತ್ರೇಯ ಇವರೆಲ್ಲ ಜ್ಞಾನ ಕಾರ್ಯದ ಅವತಾರಗಳು. ರಾಮ, ಕೃಷ್ಣ ಇವೆಲ್ಲ ಬಲಕಾರ್ಯದ ಅವತಾರಗಳು. ಬಲಕಾರ್ಯದಲ್ಲಿಯೂ ಜ್ಞಾನ ಕಾರ್ಯ ಆಗಬಹುದು, ಬೇರೆ ವಿಷಯ. ಬಲ ಶತ್ರು ಸಂಹಾರ ಅನ್ನೋದು ಮುಖ್ಯವಾಗಿದ್ದಾಗ ಜ್ಞಾನ ಕಾರ್ಯ ಬಲ ಕಾರ್ಯ ಅಂತ 2 ವಿಧವಾದ ಅವತಾರಗಳನ್ನು ಮಾತ್ರ ಹೇಳಿದ್ದಾರೆ ಹೊರತು ಮೋಹ ಕಾರ್ಯ ಉಳ್ಳ ಅವತಾರ ಅಂತ ಒಂದು ಹೇಳಲಿಲ್ಲ. ಆದ್ದರಿಂದ ಬುದ್ಧಾವತಾರವೂ ಕೂಡ ಅದು ಜ್ಞಾನ ಕಾರ್ಯವೇ ಅಂದರು. ಹೇಗೆ ಜ್ಞಾನ ಕಾರ್ಯ ಹೇಗೆ ಅದು ಅಂದರೆ ಬುದ್ಧ ಸಿದ್ಧಾಂತವನ್ನು ನೀವು ಒಪ್ಪುವುದಿಲ್ಲ, ವಿಶ್ವ ಅನ್ನೋದು ಶೂನ್ಯ ಅನ್ನೋದನ್ನು ಒಪ್ಪುವುದಿಲ್ಲ, ಕ್ಷಣಿಕ ಅನ್ನೋದನ್ನು ಒಪ್ಪುವುದಿಲ್ಲ. ಅವನ ಸಿದ್ಧಾಂತವನ್ನು ಒಪ್ಪದೆ ಅದು ಜ್ಞಾನ ಕಾರ್ಯ ಆಗುವುದು ಹೇಗೆ ಅನ್ನೋದಕ್ಕೆ ನಾನು ನಿನ್ನೆ ಸಾಕಷ್ಟು ವಿವರವಾಗಿ ಬೌದ್ಧ ಸಿದ್ಧಾಂತ ಏನು, ಅದು ಏಕೆ ಜ್ಞಾನ ಮಾರ್ಗವನ್ನು ಪ್ರಸರಿಸುವಂಥದ್ದು ಅನ್ನೋದನ್ನು ಹೇಳಿದ್ದೇನೆ. ಇಲ್ಲಿ ಅದನ್ನು ಹೇಳ್ತಾರೆ ಅವರು, ದಿತಿಸುತ ವಿಮೋಹನ ಅಂತ. ಯಾರಿಗೆ ಮೋಹ ಆಯಿತು ಅದು ಮೋಹ ಕಾರ್ಯಕ್ಕೋಸ್ಕರ ನಿನ್ನ ಅವತರಿಸಿದ್ದಲ್ಲ. ಯಾರು ಕತ್ತಲಲ್ಲಿದ್ದಾರೋ ನಿಶೀಚರರು ಅವರಿಗೆ ಬೆಳಕು ಅನ್ನೋದು ಅರ್ಥ ಆಗೋದಿಲ್ಲ. ಆದ್ದರಿಂದ ಅವರಿಗೆ ತಪ್ಪು ತಿಳುವಳಿಕೆ ಆಯಿತು. ಅದು ನೀನು ಮೋಹಗೊಳಿಸಿದ್ದಲ್ಲ, ಅವರು ಮೋಹಗೊಂಡದ್ದು. ದಿತಿಸುತ ವಿಮೋಹನ. ದಿತಿಸುತರಿಗೆ ದೈತ್ಯ ಸ್ವಭಾವತಃ ದೈತ್ಯರು ಅಂದರೆ ತಾಮಸ ಗುಣ ಉಳ್ಳವರಿಗೆ ನಿನ್ನ ಸಾತ್ವಿಕವಾದ ಮುಖ ಅರ್ಥ ಆಗಲಿಲ್ಲ, ತಾಮಸವಾದ ಅರ್ಥವನ್ನು ಅದಕ್ಕೆ ಹಚ್ಚಿದರು. ಆದ್ದರಿಂದ ಯಾರು ಜ್ಞಾನ ಮಾರ್ಗಕ್ಕೆ ಅಯೋಗ್ಯರೋ ಅವರಿಗೆ ಜ್ಞಾನ ಬಾರದೇ ಇರುವುದು ಒಂದು ಜ್ಞಾನ ಕಾರ್ಯವೇ. ಅದು ಜ್ಞಾನದ ಅಭಿವೃದ್ಧಿಗೆ ಪೋಷಕವಾದಂಥದ್ದೇ. ಯಾರು ಜ್ಞಾನವನ್ನು ದುರುಪಯೋಗ ಮಾಡ್ತಾರೋ, ಮಿಸ್ಯೂಸ್ ಆರ್ ಡಿಸ್ಯೂಸ್, ಅದನ್ನು ವ್ಯರ್ಥ ಮಾಡ್ತಾರೋ ಅಥವಾ ದುರುಪಯೋಗ ಮಾಡ್ತಾರೋ ಅಂಥವರಿಗೆ ಜ್ಞಾನ ಸಿಗದಂತೆ ಮಾಡುವುದು ಒಂದು ಜ್ಞಾನ ಕಾರ್ಯವೇ. ಅದು ಕೂಡ ಆಗೋಯ್ತು ಅಷ್ಟೇ. ಇದರಿಂದ ಯಾರು ಜ್ಞಾನ ಮಾರ್ಗಕ್ಕೆ ಅನಧಿಕಾರಿಗಳೋ ಅವರು ಬಂದು ಅದರಲ್ಲಿ ಸೇರಿಕೊಂಡ್ರೆ, ಅದೇ ಯಾವುದೇ ಒಂದು ಸಬ್ಜೆಕ್ಟ್, ಒಂದು ವಿಷಯ, ಅದಕ್ಕೆ ನಾವು ಈಗಲೂ ಕೂಡ ಉಂಟಲ್ಲ, ಅವನೊಬ್ಬ ಡಾಕ್ಟರ್ ಆಗಬೇಕಾಗಿದ್ರೆ, ಮೆಡಿಕಲ್ ಕೋರ್ಸ್ ಮಾಡಬೇಕಾಗಿದ್ರೆ ಅದಕ್ಕೆ ಬೇಕಾದಂಥ ಹಿನ್ನೆಲೆ ಪ್ರತಿಭೆ ಇದೆಯೋ ಅಂತ ಟೆಸ್ಟ್ ಮಾಡಿ, ಆ ಟೆಸ್ಟು. ಇಂಜಿನಿಯರ್ ಆಗಬೇಕಾಗಿದ್ರೆ ಅದಕ್ಕೆ ಬೇಕಾದ ಟ್ಯಾಲೆಂಟು ಟೇಸ್ಟು ಇದೆಯೋ ಅಂತ ಟೆಸ್ಟ್ ಮಾಡಿ ಅವನು ಯಾವುದರಲ್ಲಿ ಹೆಚ್ಚು ಟ್ಯಾಲೆಂಟು ಮತ್ತು ಟೇಸ್ಟ್ ಇದೆ ಆ ಲೈನಲ್ಲಿ ಹಾಕೋದು. ಹಾಗೆ ಯಾರಿಗೆ ಟ್ಯಾಲೆಂಟ್ ಇಲ್ಲ ಅಂಥವ್ರನ್ನ ಆ ದಾರಿಯಲ್ಲಿ ಹಾಕಿದರೆ ಅದರಿಂದ ಸಮಾಜಕ್ಕೂ ತೊಂದರೆ ಆಗುತ್ತೆ, ಅವನು ಬೆಳೆಯೋದಿಲ್ಲ. ಈಗ ಯಾರಿಗೆ ವೈದ್ಯಕೀಯದಲ್ಲಿ ಪ್ರತಿಭೆ ಇಲ್ಲ ಸಹಜವಾಗಿ ಅಂಥವನ್ನ ಡಾಕ್ಟರ್ ಮಾಡಿದರೆ ಏನಾಗುತ್ತೆ ಅಂದರೆ ಅವನು ಮತ್ತೊಗೊಂಡವ್ರು ಬೇಗ ಯಮಲೋಕಕ್ಕೆ ಹೋಗ್ತಾರೆ ಅಷ್ಟೇ. ಇನ್ನು ಯಾರಿಗೆ ಇಂಜಿನಿಯರಿಂಗ್ನಲ್ಲಿ ಟ್ಯಾಲೆಂಟ್ ಇಲ್ಲ ಅಂಥವನನ್ನು ಬಲಾತ್ಕಾರ ಇಂಜಿನಿಯರ್ ಮಾಡಿದರೆ ಅವನು ಕಟ್ಟಿದ ಬ್ರಿಡ್ಜ್ 2 ತಿಂಗಳಲ್ಲಿ ಮುರಿದು ಬೀಳುತ್ತೆ ಅಷ್ಟೇ. ಹಾಗಾದರೆ ಅದರಿಂದ ತೊಂದರೆ ಆಗುತ್ತೆ. ಅದರಿಂದ ಯಾವ ಜ್ಞಾನ ಮಾರ್ಗಕ್ಕೆ ಅನಧಿಕಾರಿಗಳೋ ಅವರನ್ನು ಆ ಜ್ಞಾನ ಮಾರ್ಗಕ್ಕೆ ಬರದಂತೆ ತಡೆಯುವುದು ಜ್ಞಾನ ಕಾರ್ಯವೇ. ಅದರಿಂದ ಮೋಹ ಕಾರ್ಯ ಅಂತ ಒಂದು ಬೇರೆ ಹೇಳುವುದಿಲ್ಲ ಆಚಾರ್ಯರು. ದಿತಿಸುತ ವಿಮೋಹನ. ಯಾರು ಜ್ಞಾನ ಮಾರ್ಗಕ್ಕೆ ವಿರೋಧಿಗಳೋ ಬಾಧಕರೋ ಅಂಥವರಿಗೆ ಮೋಹ ಆಯಿತು, ಅದು ಆಗಬೇಕಾದ್ರೆ ಅದು ಜ್ಞಾನ ಕಾರ್ಯವೇ. ಆದರೆ ದಿತಿಸುತ ವಿಮೋಹನ, ವಿಮಲ ವಿಬೋಧನ ಅಂದರು. ನಿಜವಾಗಿರ್ತಕ್ಕಂಥ ನಿರ್ಮಲರಾಗಿರ್ತಕ್ಕಂಥವರಿದ್ದಾರಲ್ಲ, ನಿರ್ಮಲ ಮನಸ್ಸಿನವರು, ಅವರಿಗೆ ವಿಬೋಧನ, ಮಹಾಜ್ಞಾನವನ್ನು ಕೊಟ್ಟಿ, ನೀನು ಅರಿವನ್ನು ಕೊಟ್ಟಿ. ಯಾಕಂದ್ರೆ ನೀನು ಸ್ವತಃ ವಿಮಲ ನಿರ್ಮಲ ಜ್ಞಾನ ಕಾರ್ಯವನ್ನೇ ಮಾಡುವುದಕ್ಕೋಸ್ಕರ ಬಂದಿರತಕ್ಕಂಥದ್ದು. ಪರಗುಣ, ಗುಣಪೂರ್ಣನಾಗಿರತಕ್ಕಂಥ ಭಗವಂತನೇ ನೀನು ಅಂಶಾವತಾರ, ಆವೇಶ ಗಿವೇಶ ಅಲ್ಲ. ವಿಮಲ ವಿಬೋಧನ ಪರಗುಣ ಬುದ್ಧ ಹೇ ಭವ ಮಮ ಶರಣಂ. ಹೀಗೆ
ಸುರರಿಗೆ ಮೋಹ ಭರಿಸಿ ಸುರರಿಗೆ ಜ್ಞಾನದ ವೃದ್ಧಿಗೆ ಕಾರಣನಾದ ಜ್ಞಾನಕಾರ್ಯವೇ ಆಗಿರತಕ್ಕಂಥ ಅವತಾರವನ್ನು ಮಾಡಿರತಕ್ಕ ಭಗವಂತನೇ, ಬುದ್ಧರೂಪಿಯಾದ ಭಗವಂತನೇ ನನಗೆ ಅವಸರಿಯಾಗು. ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ಕಲಿಮಲ ಹುತವಹ ಸುಭಗ ಮಹೋತ್ಸವ ಶರಣದ ಕಲ್ಕಿಶ ಭವ ಮಮ ಶರಣಂ. ಅನಂತರ 10ನೆಯ ರೂಪ ಕಲಿಮಲ ಹುತವಹ, ಕಲಿಯ ಕೊಳೆಗೆ ಇಟ್ಟ ಕೊಳ್ಳಿ. ಕಲಿ ಎಂಬ ಕೊಳೆಗೆ ಇಟ್ಟ ಕೊಳ್ಳಿ, ಅದನ್ನು ಸುಟ್ಟ ಕೊಳ್ಳಿ ಇದು. ಕಲಿಮಲಕ್ಕೆ ಹುತವಹ ಅಂದರೆ ಅಗ್ನಿ. ಈ ಕಲಿಕಾಲದ ದೋಷಕ್ಕೆ ಬೆಂಕಿಯಾಗಿ ಬಂದೆ ಕಲಿದೋಷವನ್ನು ಸುಟ್ಟು ಕೃತಯುಗವನ್ನು ಪ್ರಾರಂಭ ಮಾಡಿದೆ ಮೂಲಯುಗ. ಕಲಿಮಲ ಹುತವಹ ಸುಭಗ, ಕಲ್ಕಿಯ ರೂಪದಲ್ಲಿ ಸುಭಗ ಅಂದರು. ಸುಭಗ ಅಂತಂದರೆ ಭಗ ಅಂದರೆ ಭಾಗ್ಯ. ಅದೇ ಹಿಂದೆ ಭಗವಾನ್ ಅಂತ ಹೇಳ್ತೇವೆ ಭಗವಂತನಿಗೆ. ಪೂರ್ಣ ಪ್ರಮಾಣದಲ್ಲಿ 6 ಗುಣಗಳಿರತಕ್ಕವನನ್ನು ಭಗವಾನ್ ಅನ್ನುತ್ತೇವೆ. ಅವನನ್ನೇ ಸುಭಗ ಅಂದರು. ಪರಿಪೂರ್ಣವಾದ 6 ಗುಣಗಳು, ಷಡ್ಗುಣ ಪೂರ್ಣ ಅಂತ. ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು ಅನ್ನತಕ್ಕಂಥ 6 ಗುಣಗಳು. ಈ 6 ಗುಣಗಳು ಏನು ಅನ್ನೋ ವಿವರಣೆಯನ್ನು ನಾನು ಈ ಹಿಂದೆ ಮಾಡಿದ್ದೆ. ಆದ್ದರಿಂದ ಈಗ ಮತ್ತೆ ಮಾಡುವುದಿಲ್ಲ. ಈ ಶಬ್ದಗಳನ್ನಷ್ಟು ಹೇಳಿದೆ. ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸುಗಳೆಂಬ ಷಡ್ಗುಣಗಳು ಪೂರ್ಣ ಪ್ರಮಾಣದಲ್ಲಿ ಇರುವವನು ಸುಭಗ. ಸುಭಗ ಅಂದರೆ ಮಹಾಭಾಗ್ಯಶಾಲಿ ಅಂತ ಅರ್ಥ. ಭಾಗ್ಯ ಅಂದರೆ ಜೀವನದ ಬಹಳ ದೊಡ್ಡ ಭಾಗ್ಯ ಅಂದರೆ ಈ 6 ಗುಣಗಳು. ಅದು ಪೂರ್ಣ ಪ್ರಮಾಣದಲ್ಲಿರುವುದು ಭಗವಂತನೇ. ಆದ್ದರಿಂದ ಭಗವಂತನೇ ನಿಜವಾದ ಭಾಗ್ಯಶಾಲಿ. ಅಥವಾ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ. ಐಶ್ವರ್ಯ, ವೀರ್ಯ, ಯಶಸ್ಸು, ಶ್ರೀ, ಜ್ಞಾನ ಮತ್ತು ವೈರಾಗ್ಯ, ಇವು 6 ಷಡ್ಗುಣಗಳು ಅಂತ ಕೆಲವು ಅಭಿಪ್ರಾಯದಲ್ಲಿ. ಕೆಲವು ಕಡೆ ಹೇಳ್ತಾರೆ ಇವು ಒಂದಕ್ಕೊಂದು ಪೂರಕವಾಗಿರುವ, ವಿರೋಧ ಏನೂ ಅಲ್ಲ. ಅಥವಾ ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು, ಈ 6 ಗುಣಗಳು ಷಡ್ಗುಣಗಳು ಅಂತ. ಅವು ಯಾರಲ್ಲಿ ಪೂರ್ಣ ಪ್ರಮಾಣದಲ್ಲಿವೆಯೋ, ಇದಕ್ಕೆ ವಿರೋಧಿಯಾಗಿರತಕ್ಕಂಥ ತ್ರಿಗುಣಾತ್ಮಕವಾದ ದೋಷ ಯಾರಲ್ಲಿ ಇಲ್ಲವೋ ಅವನು ಸುಭಗ. ಅನ್ನ ಕಲ್ಕಿ ರೂಪವನ್ನು ಕೂಡ ಷಡ್ಗುಣಪೂರ್ಣವಾದ ಭಗವಂತನ ಸಾಕ್ಷಾತ್ ರೂಪ ಅದು. ಮಹೋತ್ಸವ, ಸುಭಗ ಮಹೋತ್ಸವ. ಮಹೋತ್ಸವ ಅಂದರೆ ಮಹಾ ಸಂತೋಷ, ಜನರಿಗೆ ತುಂಬ ಸಂತೋಷವನ್ನು ಉಂಟು ಮಾಡಿದ. ಯಾಕೆಂದರೆ ಕಲಿಯ ದೋಷವನ್ನು ನಾಶ ಮಾಡಿ ಜಗತ್ತಿನಲ್ಲಿ ಮತ್ತೆ ಕೃತಯುಗದ ಆರಂಭಕ್ಕೆ ಕಾರಣವಾದ್ದು, ಹೊಸ ಯುಗ ಆರಂಭದ ಉತ್ಸವಾಚರಣೆ ಮಾಡಬೇಕಾದಂಥ. ಅಷ್ಟೇ ಅಲ್ಲ, ಸುಭಗ ಮಹೋತ್ಸವ ಅಂತ. ಸುಭಗರಿಗೆ ಮಹೋತ್ಸವ, ದೊಡ್ಡ ಸಂಭ್ರಮ. ಸುಭಗರು ಭಾಗ್ಯವಂತರು, ಜ್ಞಾನಿಗಳು, ಸಾತ್ವಿಕರು, ಸಜ್ಜನರಿಗೆ ದೊಡ್ಡ ಸಂಭ್ರಮ ನೀನು ಅಂತಂದರೆ ಸುಭಗ ಮಹೋತ್ಸವ. ಯಾಕೆಂದರೆ ಜ್ಞಾನಿಗಳಿಗೆ ಮತ್ತೆ ಅವರ ಸಾಧನೆಗೆ ಅನುಕೂಲವಾಗಿರತಕ್ಕ ಯುಗವನ್ನು ಜಗತ್ತಿಗೆ ನಿರ್ಮಾಣ ಮಾಡಿ ತೋರಿಸಿಕೊಟ್ಟ. ಶರಣದ ಕಲ್ಕಿಶ ಭೌಮ ಶರಣಂ. ಶರಣದ, ಯಾರು ನಿನ್ನ ಬಳಿಗೆ ಬಂದು ಪಾದಕ್ಕೆ ಮಣಿದರೋ ಅವರಿಗೆ ಶರಣವನ್ನು ಕೊಡುವವ ನೀನು. ನೀನು ಶರಣದ ಅಲ್ವಾ, ಅದರಿಂದ ನನಗೆ ಶರಣ ಕೊಡು. ಶರಣವನ್ನು ಬಂದವರಿಗೆ ರಕ್ಷೆಯನ್ನು ಕೊಡುವವ ನೀನು, ನನಗೂ ಅಂಥ ರಕ್ಷೆಯನ್ನು ಕೊಡು. ಓ ಕಲ್ಕಿಶನೇ ಅಂತ. ಕಲ್ಕಿಶ ಒಂದು ಹೊಸ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಈಗ ಪ್ರಿಂಟ್ ಆದ ಪುಸ್ತಕದಲ್ಲಿ ಶರಣದ ಕಲ್ಕೀಶ ಭವ ಮಮ ಶರಣ ಅಂತಿದೆ. ಕಲ್ಕೀಶ ಅಂತಂದರೆ ಮಾತ್ರ ಜಾಸ್ತಿ ಆಗುತ್ತೆ. ಅದನ್ನು ಯಾರು ಪ್ರಾಚೀನ ಗ್ರಂಥದಲ್ಲಿ ಹಾಗೆ ಬರೀಲ್ಲ. ಶರಣದ ಕಲ್ಕಿಶ, ಇದು ಕಲ್ಕಿ, ಅವನು ಶ. ಈಶ ಅನ್ನೋ ಶಬ್ದ ಅಲ್ಲ, ಅಲ್ಲಿ ಶ ಶಬ್ದ. ಶ ಅಂದರೆ ಏನು, ಹಿಂದೆ ಬಂದಿದೆ. ಮತ್ಸ್ಯಕ ರೂಪ, ಸೂಕರ ರೂಪಕ, ಕೂರ್ಮ ಸ್ವರೂಪಕ, ಆನಂದ ರೂಪ, ಸುಖಮಯ ಮೀನ ಹೇ ಭೋ ಮಮ ಶರಣಂ, ಆನಂದ ರೂಪನಾದಂಥ ಮೀನ. ಹಾಗೆಯೇ ಕಲ್ಕಿ ಶ, ಶನ್ನೋ ಮಿತ್ರ ಶಂ ವರುಣ. ಶಂ ಅಂದರೆ ಆನಂದ, ಆನಂದಮಯನಾದ ಆನಂದ ಸ್ವರೂಪನಾದ ಕಲ್ಕಿ, ಕಲ್ಕಿ ಶ. ಆನಂದಮಯನಾದ ಕಲ್ಕಿಯೇ ನನ್ನ ರಕ್ಷಕನಾಗು, ನನಗೆ ಆಶ್ರಯ ನೀಡು, ನನಗೆ ಶರಣ ಆಗು. ನನಗೆ ಶರಣ ಆಗುವುದು ಅಂದರೆ ಭಗವಂತರ ಶರಣ ಆಗುವುದು ಅಂದರೆ ಏನು, ಪರ್ಮನೆಂಟ್ ಆಗಿ ಭಗವಂತನಲ್ಲೇ ಬಿಡಾರೆ ಇರೋದು ಅಂದರೆ ಮೋಕ್ಷ. ಅದು ಅದರಿಂದ ಶರಣಂಭವ ಅಂದರೆ ನನಗೆ ಮೋಕ್ಷಪ್ರದನ ಆಗು ಅಂತ ಅರ್ಥ. ಅವನು ನೀನು ಶರಣದ, ನೀನು ಮೋಕ್ಷಪ್ರದ. ನಿನ್ನನ್ನು ಶರಣ ಯಾರು ನಂಬಿದ್ರೋ, ಯಾರು ನಿನ್ನ ಪಾದಕ್ಕೆ ಎರಗಿದ್ರೋ ಅವರಿಗೆ ರಕ್ಷಣೆಯನ್ನು ಕೊಡ್ತಕ್ಕವ, ಆಶ್ರಯವನ್ನು ಕೊಡ್ತಕ್ಕವ ಶರಣ. ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. 10 ಅವತಾರಗಳನ್ನು ಮುಗಿಸಿ ಸಮಷ್ಟಿಯಾಗಿ ಭಗವಂತನ ಚಿಂತನೆ ಮಾಡ್ತಾರೆ. ಅಖಿಲ ಜನಿ ವಿಲಯ ಪರಸುಖ ಕಾರಣ ಪರ ಪುರುಷೋತ್ತಮ ಭೌಮಮ ಶರಣಂ. ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ಅಖಿಲ ಜನಿ ವಿಲಯ, ಅಖಿಲ ಜ ನಿವಿಲಯ, ಪಾದಗಳ ಆ ಮಾತುಗಳು. ಅಖಿಲ ಜನ ವಿಲಯ ಪರಸುಖ ಕಾರಣ. ಅಖಿಲ ಅಂದರೆ ಸಮಸ್ತ ಜೀವಜಾತಕ್ಕೆ
ಜನಿ ವಿಲಯ ಮತ್ತು ಪರಸುಖ, ಸೃಷ್ಟಿ ಸಂಹಾರ ಮತ್ತು ಮೋಕ್ಷಗಳಿಗೆ ಕಾರಣನಾದವ ಅಂತ. ಜೀವಜಾತವನ್ನು ಸೃಷ್ಟಿ ಮಾಡುವವನು ನೀನು, ಜೀವಜಾತವನ್ನು ಸಂಹಾರ ಮಾಡುವವನು ನೀನು, ಕೊನೆಗೆ ಸಾತ್ವಿಕರಿಗೆ ಮೋಕ್ಷವನ್ನು ಕೊಡುವವನು. ಅಖಿಲ ಜನಿ, ಜನಿ ಅಂದರೆ ಹುಟ್ಟು, ವಿಲಯ ಅಂದರೆ ನಾಶ, ಆಮೇಲೆ ಪರಸುಖ ಅಂತಂದರೆ ಮೋಕ್ಷ. ಎಲ್ಲರಿಗೂ ಪರಸುಖ ಕೊಡೋದಿಲ್ಲ ಅಂತ ಹೇಳ್ತಿರಲ್ಲ ನಿಮ್ಮ ಸಿದ್ಧಾಂತದಲ್ಲಿ, ಒಂದು ಸಮಸ್ಯೆ ಕಳಿಸ ಅದನ್ನು ಹೇಳ್ತಾರೆ ನೋಡಿ. ನೀವಿಲಯ ಅಂದರೆ ನಿತರಾಂ ವಿಲಯ ಅಂದರೆ ಸರ್ವಾತ್ಮನ ನಾಶರೂಪವಾದ ತಮಸ್ಸು. ಹಾಗಾದರೆ ಕೆಲವರಿಗೆ ವಿಲಯವನ್ನು ಕೊಡುವವ, ಕೆಲವರಿಗೆ ಬರೇ ವಿಲಯ ಪ್ರಳಯದಲ್ಲಿ ನಾಶ, ಕೆಲವರಿಗೆ ನಿತರಾಂ ವಿಲಯ ಮತ್ತು ಎರಡನೇ ಉದ್ಧಾರವೇ ಇಲ್ಲದಂಥ ನಿಬಂಧಾಯ ಅನ್ನುವಲ್ಲಿ ಈ ಅರ್ಥವನ್ನು ಬರೆದಿರಾಕ. ನಿತರಾಂ ಬಂಧ ಅಂದರೆ ಸಂಸಾರ ಬಂಧ ಅಲ್ಲ, ತಮಸ್ಸಿನ ಬಂಧ. ಹಾಗೆ ನಿವಿಲಯ ನಿತರಾಂ ವಿಲಯ ಅಂತಂದರೆ ಮತ್ತೆ ಎರಡನೇ ಹುಟ್ಟದಂಥ ಅಧಪಾತವೇ ಅಂಥ ತಮಸ್ಸನ್ನು ಕೊಡುವವನು ಹೌದು, ಪರಸುಖ ರೂಪವಾದಂಥ ಮೋಕ್ಷವನ್ನು ಕೊಡುವವನು ಹೌದು, ಜನಿಯನ್ನು ಕೊಡುವವನು ಹೌದು, ವಿಲಯವನ್ನು ಕೊಡುವವನು ಹೌದು. ಅಂಥ ಅಖಿಲ ಜನಿ ವಿಲಯ ಪರಸುಖ ಕಾರಣ, ಪರಸುಖಕ್ಕೆ ಕಾರಣ, ಮೋಕ್ಷದಲ್ಲಿ ಬರತಕ್ಕ ಪರಮಾನಂದ ದುಃಖರಹಿತವಾದ ಆನಂದಕ್ಕೆ ಕಾರಣ. ಅಷ್ಟೇ ಅಲ್ಲ, ಪರಸುಖ ಪರಮಾನಂದ ಸ್ವರೂಪನೇ ಮತ್ತು ಕಾರಣ, ಎಲ್ಲಕ್ಕೂ ಕಾರಣನಾದವನೇ. ಅಖಿಲ ಜನಿ ವಿಲಯ ಪರಸುಖ ಕಾರಣ ಪರಪುರುಷೋತ್ತಮ ಭೌಮಮ ಶರಣ. ನೀನು ಪರ ಪುರುಷೋತ್ತಮ, ಎಲ್ಲರಿಗಿಂತ ಪರ, ಎಲ್ಲಕ್ಕಿಂತ ವಿಲಕ್ಷಣ. ಪರ ಅಂತ ಅನ್ನೋದಕ್ಕೆ ಎರಡು ಅರ್ಥ, ಎಲ್ಲಕ್ಕಿಂತ ಉತ್ತಮ ಮತ್ತು ಎಲ್ಲಕ್ಕಿಂತ ವಿಲಕ್ಷಣ. ಡಿಫರೆಂಟ್ ಆ್ಯಂಡ್ ಗ್ರೇಟ್. ಯಾಕೆಂದರೆ ನೀನು ಪುರುಷೋತ್ತಮ. ಪುರುಷ ಅಂತ ಅನ್ನುವ ಶಬ್ದಕ್ಕೆ ನಾವು ಅನೇಕ ಅರ್ಥಗಳನ್ನು ಈ ಹಿಂದೆ ನೋಡಿದ್ದೇವೆ. ಮುಖ್ಯವಾದ ಅರ್ಥ ಗೀತೆಯಲ್ಲಿ ಬಂದಿರುವಂತಹದ್ದು, ನಶ್ವರವಾಗಿರತಕ್ಕಂಥ ಶರೀರದ ಒಳಗೆ ಬದ್ಧರಾಗಿರತಕ್ಕ ಪುರುಷರು ಅಂತಂದರೆ ಅಕ್ಷರ ಪುರುಷರು ಬ್ರಹ್ಮಾದಿಗಳು, ಅನಶ್ವರವಾದಂಥ ಅಪ್ರಾಕೃತವಾದ ಶರೀರದಲ್ಲಿ ಇರತಕ್ಕಂಥ ಲಕ್ಷ್ಮಿ ಅಕ್ಷರ ಪುರುಷರು. ಈ ಇಬ್ಬರು ಪುರುಷರಿಗೂ ಉತ್ತಮ ನೀನು, ನೀರಿನಿಂತಮ, ಆದ್ದರಿಂದ ಪುರುಷೋತ್ತಮ ನೀನು. ಮತ್ತು ನೀನು ಎಲ್ಲರಿಗಿಂತ ಉತ್ತಮ ಮತ್ತು ಪುರುಷ ಶಬ್ದವಾಚ್ಯ. ಯಾಕೆ? ಮೊದಲು ಬ್ರಹ್ಮಾಂಡ ಸೃಷ್ಟಿಯಾಗುವ ಮುಂಚೆ ಪೂರ್ವವಾಗಿ ಅನಂತವಾಗಿ ಬ್ರಹ್ಮಾಂಡದ ಬಾಹ್ಯಾಕಾಶದಲ್ಲೂ ತುಂಬಿದ್ದವನು ನೀನು ಪುರುಷ. ಅನಂತರ ಬ್ರಹ್ಮಾಂಡ ಸೃಷ್ಟಿಯಾದ ಮೇಲೆ ಬ್ರಹ್ಮಾಂಡದ ಒಳಗೆ ಪುರುಷ, ಬ್ರಹ್ಮಾಂಡ ಪುರದೊಳಗೆ ತುಂಬಿದವ ಪುರುಷ. ಅನಂತರ ಪಿಂಡಾಂಡ ಸೃಷ್ಟಿಯಾದ ಮೇಲೆ ಪಿಂಡಾಂಡದ ಪುರದೊಳಗೆ ತುಂಬಿ ಪುರುಷನಾದಿ. ಹೀಗೆ ನೀನು ಸ್ವತಃ ಮೂರು ಮುಖದಿಂದಲೂ ಪುರುಷನಾಗಿ, ಆದ್ದರಿಂದಲೇ ಈ ಎಲ್ಲ ಪುರುಷರಿಗಿಂತ ಉತ್ತಮನಾಗಿರತಕ್ಕ ಪರಪುರುಷೋತ್ತಮ ಭವಮಮ ಶರಣಂ. ನೀನು ನನಗೆ ಶರಣನಾಗು, ನನಗೆ ಆಶ್ರಯ ಆಗು, ನನಗೆ ರಕ್ಷಕನಾಗು. ಶುಭತಮ ಕಥಶ್ರಯ ಪರಮ ಸದೋದಿತ ಜಗದೇಕ್ ಕಾರಣ ರಮ ರಮ ರಮಣ. ಇತಿತವ ನುತಿವರ ಸತತ ರತೇರ್ಭವ ಸುಶರಣ ಮುರು ಸುಖ ತೀರ್ಥ ಮುನೇರ್ ಭಗವನ್. ಇಲ್ಲಿ ಮಾತ್ರೆಯನ್ನು ಬ್ರೇಕ್ ಮಾಡಿದ್ರು. ಇಲ್ಲಿ ಮಾತ್ರೆಯನ್ನು ಬ್ರೇಕ್ ಮಾಡಿದ್ವಿ ಲೈನಲ್ಲಿ. ಇತಿತವ ನುತಿವರ ಸತತ ರತೇರ್ಭವ ಅಲ್ಲಿ ಸರಿ ಇದೆ. ಸುಶರಣ ಮುರು ಸುಖ ತೀರ್ಥ ಮುನೇರ್ ಭಗವನ್. ಇಲ್ಲಿ ಮಾತ್ರೆಯನ್ನು ಮುರಿದ್ರು. ಯಾಕೆ ಮಾತ್ರೆಯನ್ನು ಮುರಿದ್ರು? ಹಿಂದೆ ರಮ ರಮ ರಮಣ ಅದನ್ನು ಹೇಗೆ ಪದಚ್ಛೇದ ಮಾಡಬೇಕು ಅಂತ ತೋರಿಸುವುದಕ್ಕೋಸ್ಕರ ಇಲ್ಲಿ ಮಾತ್ರೆಯನ್ನು ಮುರಿದ್ರು. ಇಲ್ಲಿ ಹೇಗೆ ಮಾತ್ರೆ ಇದೆಯೋ ಹಾಗೆ ಅಲ್ಲಿ ಪದಪಾಠದಲ್ಲಿ ಅದರ ಮಾತ್ರೆಗಳನ್ನು ಬದಲಿಸಿಕೊಳ್ಳಿ ಅಂತ. ಇಲ್ಲಿ ಏನಿದೆ? ತೀರ್ಥ ಮುನೇರ್ ಭಗವನ್. ಕೊನೆಯ 7 ಅಕ್ಷರಗಳು ಹೀಗೆ ಅಲ್ಲ. ತೀರ್ಥ ಗುರು ಲಘು, ಮುನೇಹೆ ಲಘು ಗುರು, ಭಗವನ್ ಲಘು ಲಘು ಗುರು. ಹಾಗೆಯೇ ರಮ ರಮ ರಮಣ ಅನ್ನೋದನ್ನು ಪದಪಾಠ ಮಾಡುವಾಗ ಮೊದಲು ತೀರ್ಥ ಲಘು ಗುರು, ಅದರಿಂದ ರಮ ಅನ್ನೋದನ್ನೆಲ್ಲ ಅಲ್ಲ, ತೀರ್ಥ ಗುರು ಮತ್ತು ಲಘು ಇದೆ. ಹಾಗೆ ರಮ ಅಂತ 2 ಲಘು ಇದ್ದದನ್ನ ಗುರು ಮತ್ತು ಲಘು ಮಾಡ್ಬೇಕು. ಅದೇನಾಯ್ತಾಗ ರಮ ಅದು ರಾಮ ಆಯಿತು, ಗುರು ಮತ್ತು ಲಘು. ಆಮೇಲೆ ಅನಂತರ ಮುನೇಹೆ ಮೊದಲನೇದು ಗುರು ಲಘು, ಅನಂತರದ್ದು ಲಘು ಗುರು. ಅದರಿಂದ ರಮ ಅನ್ನೋದು ಗುರು ಲಘು ಆದಾಗ ರಾಮ ಆಯಿತು. ಮತ್ತನೇದು ಲಘು ಗುರು ಆಗುವಾಗ ರಮ ಇದ್ದದ್ದು ದೀರ್ಘ 2ನೇದಾದಾಗ ರಮ ಆಯಿತು. ರಮ ರಮ ರಮಣ ಅನ್ನೋದನ್ನು ಹೇಗೆ ಪದಪಾಠ ಮಾಡಬೇಕು ಅನ್ನೋದನ್ನು ತೋರಿಸೋಕೋಸ್ಕರ ಕೊನೆಯಲ್ಲಿ ಆ ಲಘು ಗುರುಗಳನ್ನು ಆಚಾರ್ಯರು ಅಂದು ತೋರಿಸ್ತಾರೆ. ತೀರ್ಥ ಮುನೇಹೆ ಭಗವನ್. ಹಾಗೆ ಒಂದು ರಮ ಅನ್ನೋದು 2 ಲಘು ಇದ್ದದ್ದನ್ನು ಗುರು ಲಘು ಮಾಡು ಅಂದರೆ ರಾಮ ಮಾಡು. ಮತ್ತೊಂದು 2 ಲಘು ಇದ್ದ ರಮವನ್ನು ಲಘು ಗುರು ಮಾಡು ಅಂದರೆ ರಮ ಮಾಡು. ಒಂದು ರಾಮ ಆಯಿತು, ಒಂದು ರಮ ಆಯಿತು. ಇರೋದು 2 ರಮ. ರಮ ಇದ್ದದ್ದು ರಾಮ ಆಯಿತು, ರಮ ಇದ್ದದ್ದು ರಮ ಆಯಿತು. ರಾಮ ರಮ ರಮಣ ಆಯಿತು. ಚಾಲ್ತಿಯಲ್ಲಿರುವ ಪದಪಾಠ ಇದು. ಚಾಲ್ತಿಯಲ್ಲಿ ಪದಪಾಠವನ್ನೇ ಶ್ಲೋಕದಲ್ಲಿ ಹೇಳಲಿಕ್ಕೆ ಅಭ್ಯಾಸ ಮಾಡಿದೆ. ಯಾಕೆಂದರೆ ಪದಪಾಠ ಬೇರೆ, ಸಂಹಿತಾ ಪಾಠ ಬೇರೆ ಎನ್ನುವ ಎಚ್ಚರ ತಪ್ಪಿ ಹೋಯಿತು. ಜ್ಞಾನ, ಶಾಸ್ತ್ರಜ್ಞಾನ ಕಮ್ಮಿಯಾದಾಗ ಬಂದಿರತಕ್ಕಂಥ ಭ್ರಮೆಗಳಿವೆಲ್ಲ. ಶಾಸ್ತ್ರದ ಪ್ರಕಾರ ಪದಪಾಠ ರಾಮ ರಮಾರಮಣ ಅಂತ, ಸಂಹಿತಾ ಪಾಠ ರಮ ರಮ ರಮಣ ಅಂತ. ಅದನ್ನು ತೋರಿಸೋದಕ್ಕೋಸ್ಕರ ಸುಶರಣಂ
ಇತಿ ತವ ನುತಿವರ ಸತತ ರತೇಹೇ, ಹೀಗೆ ನಿನ್ನನ್ನ ಸ್ತುತಿಸುವಂಥ ನುತಿ, ನುತಿ ಅಂದರೆ ಸ್ತೋತ್ರ, ನುತಿ ಅಂದ್ರೂ ಸ್ತುತಿ ಅಂದ್ರೂ ಒಂದೇ ಸಂಸ್ಕೃತದಲ್ಲಿ. ಇತಿ ತವ ನುತಿವರ, ನಿನ್ನ ನುತಿವರ ಶ್ರೇಷ್ಠವಾದ ಸ್ತೋತ್ರ, ಸದಾ ಶ್ರೇಷ್ಠವಾದ ಸ್ತೋತ್ರ ಅಂದರೆ ಭಗವಂತನ ಗುಣಗಳನ್ನು ವಿಶಿಷ್ಟ ವರ್ಣಿಸುವಂತಹ ಸ್ತೋತ್ರ ಶ್ರೇಷ್ಠ ಸ್ತೋತ್ರ. ಆ ಸ್ತೋತ್ರದಲ್ಲಿ ರಥ ಅಂದರೆ ಆಸಕ್ತನಾದವ. ಆ ಆಸಕ್ತನಾಗಿರುವುದು ಅಂದರೆ ಈ ಸ್ತೋತ್ರ ಮಾಡುವಾಗ ಅಷ್ಟೇ ಅಲ್ಲ ಅಂದ್ರು ಆಚಾರ್ಯರು. ನಾನು ಸ್ತೋತ್ರ ರಚನೆ ಮಾಡಿದೆ ಅಂದರೆ ಆಗ ಆಸಕ್ತಿ ಬಂತು ಅಂತ ತಿಳ್ಕೋಬೇಡಿ. ಸತತ ರತೇಹೇ, ನನಗೆ ನಿರಂತರವೂ ಪ್ರತಿಕ್ಷಣವೂ ಭಗವಂತನ ಸ್ತೋತ್ರ ಮಾಡುವುದು ನನ್ನ ಸ್ವತಃ ರತಿ. ರತಿ ಅಂದರೆ ಆಸಕ್ತಿ. ರತಿ ಅಂದರೆ, ರತಿ ಅನ್ನೋ ಶಬ್ದ ಆತ್ಮರತಿ ಅಂತ ಹೇಳ್ತಾರೆ, ಆತ್ಮರಥ ಅಂತ ಹೇಳ್ತಾರೆ. ರತಿ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದರೆ ನಿಗಿಲಾದ ತುಂಬ ಹಿರಿದಾದ ವಸ್ತುವನ್ನು ಕಂಡು ಕೇಳಿ ಆಗುವ ಆನಂದಕ್ಕೆ ರತಿ ಅಂತೇಳಿ. ಆದ್ದರಿಂದ ಭಗವಂತನ ಗುಣಗಳನ್ನು ಕೇಳುವುದರಲ್ಲೇ ಸಂತೋಷ ಇರುವುದುಂಟಲ್ಲ, ಅದು ರತಿ. ಭಗವಂತನನ್ನು ಹಾಡುವುದರಲ್ಲೇ ಸಂತೋಷ. ಆ ಇಂದ್ರಿಯಗಳ ಮೂಲಕ, ಆಡುವ ಮೂಲಕ ಪಡೆಯುವ ಆನಂದ, ಆಡಿದ್ದನ್ನು ಕೇಳುವ ಮೂಲಕ ಪಡೆಯುವ ಆನಂದ, ಕೇಳಿದ್ದನ್ನು ಕಾಣುವ ಮೂಲಕ ಪಡೆಯುವ ಆನಂದ ಉಂಟಲ್ಲ, ಅದಕ್ಕೆ ರತಿ ಅಂತಾರೆ. ಇದು ಒಂದು ರತಿ ಶಬ್ದದ ವಿಶಿಷ್ಟ ಅರ್ಥಗಳಲ್ಲಿ ಒಂದು. ಪರದರ್ಶನಾದಿಜಂ ಸುಖಂ ರತಿಹಿ ಅಂತ. ಹಾಗೆ ಭಗವಂತನ ಗುಣಗಳನ್ನು ಕೇಳುವುದರಲ್ಲಿ, ಭಗವಂತನ ಗುಣಗಳನ್ನು ಹಾಡುವುದರಲ್ಲೇ ಆಸಕ್ತಿ, ಅದೇ ರತಿ. ನುತಿವರ ಸತತ ರತೈರ್ಭವ, ಅಂಥ ಸದಾ ನಿನ್ನ ಗುಣಗಳನ್ನು ಹಾಡುವುದರಲ್ಲೇ ಆಸಕ್ತನಾದ ನನಗೆ ಸುಶರಣಂ ಭವ, ಬರೇ ಆಶ್ರಯ ಅಲ್ಲ, ಸುಶರಣಂ ಅಂದರೆ ಈಗ ಸ್ಪಷ್ಟ ಹೇಳಿದರು. ಶರಣಂ ಅಂದರೆ ಎಲ್ಲ ಆಶ್ರಯ, ಯಾವ ಕಾಲದಲ್ಲೂ ಭಗವಂತ ಆಶ್ರಯನೇ. ಭಗವಂತ ರಕ್ಷಕ ಅಂದರೆ ಸದಾ ಆಶ್ರಯನಾಗುವುದು ಮುಕ್ತಿಯಲ್ಲಿ. ಅದರಿಂದ ಪೂರ್ಣ ಪ್ರಮಾಣದ ಆಶ್ರಯ ಅಂದರೆ ಉಳಿದ ಆಶ್ರಯವನ್ನು ಆಚಾರ ಕೇಳಬೇಕಾಗಿಲ್ಲ. ಈ ಸಂಸಾರದಲ್ಲಿ ಏನು ಕೊಡಬೇಕು ಅಷ್ಟು ದೊಡ್ಡ ಸ್ಥಾನವನ್ನು ಕೊಟ್ಟಾಗಿದೆ, ಏನು ಕೊಡುವ. ಆದ್ದರಿಂದ ನೀನು ನನಗೆ ಪೂರ್ಣ ಪ್ರಮಾಣದ ರಕ್ಷಕನೂ ಆಗು. ಇಲ್ಲಿ ಇನ್ನೊಂದು ತಮಾಷೆ, ಅದು ಒಂದು ರಕ್ಷಕ ಆಗುವಂತ ಪ್ರಾರ್ಥನೆಯನ್ನು ಮಾಡಬೇಕಾಗಿಲ್ಲ. ಅದನ್ನು ಮೋಕ್ಷ ಕೊಡುವಂತ ಆಚಾರ್ಯರು ಪ್ರಾರ್ಥಿಸುವುದಲ್ಲ. ನೀನು ನನಗೆ ಅಂಥ ರಕ್ಷಕ ಆಗಿದ್ದಿ ಅನ್ನುವ ಕನ್ವಿಕ್ಷನ್ ಅನ್ನ, ತನ್ನ ಭರವಸೆಯನ್ನ ಮುಂದೆ ಹೇಳಿಕೊಳ್ಳೋದಷ್ಟೇ. ಉರು ಸುಖ ತೀರ್ಥ ಮುನೇಹೇ ಭಗವನ್, ಉರು ಸುಖ ತೀರ್ಥ ಮುನೇಹೇ. ಉರು ಸುಖ ತೀರ್ಥ ಅಂತಾರೆ. ಸುಖ ತೀರ್ಥ ಮುನಿ ಅಂದ್ರೆ ಗೊತ್ತಾಯ್ತು ನನಗೆ, ಆನಂದ ತೀರ್ಥರು ಅನ್ನುವ ಮುನಿ. ಆ ಸುಖ ಅನ್ನೋದನ್ನ ಅವ್ರು ಹೇಳಿದ್ರು, ನನಗೆ ಭಗವಂತನನ್ನು ನಿರಂತರ ಸ್ತುತಿ ಮಾಡುವುದು, ನನ್ನ ಸತತವಾಗಿ ಸ್ತುತಿ ಮಾಡುವುದು ನನ್ನ ಸ್ವಭಾವ, ಅದರಲ್ಲೇ ನನಗೆ ಆಸಕ್ತಿ ಎಂದರು. ಆದ್ದರಿಂದಲೇ ನೀವು ಏನೋ ಸುಖ ತೀರ್ಥರು ಅಂದರೆ ಸಾಮಾನ್ಯ ಸುಖ ಇರಬೇಕು ಅವರಿಗೂ ಕೂಡ ಅಂತ ತಿಳ್ಕೊಬೇಡಿ. ಉರು ಸುಖ ಅಂತ ಶತಾನಂದ ಪೂರ್ಣ ಪ್ರಮಾಣದ ಸುಖವನ್ನು ಅನುಭವಿಸಿದವ ನಾನು. ಈ ಶಾಸ್ತ್ರವನ್ನ ನಿಮಗೆ ಕೊಟ್ಟಿದ್ದು ಪೂರ್ಣ ಪ್ರಮಾಣದ ಸುಖವನ್ನು ಪಡೆಯುವುದಕ್ಕೋಸ್ಕರ. ಉರು ಸುಖ, ದ ಹೈಯೆಸ್ಟ್ ಪ್ಲೆಷರ್, ಆ ಆನಂದದ ಪರಾಕಾಷ್ಠೆಯನ್ನು ಮುಟ್ಟುವುದಕ್ಕೋಸ್ಕರ. ಅಂದರೆ ಅವರವರ ಆನಂದದ ಪರಾಕಾಷ್ಠೆ ಅವರವರ ಜೀವಕ್ಕೆ ಸಂಬಂಧಪಟ್ಟದ್ದು. ಆ ಉರು ಹಿರಿದಾದ ಸುಖ, ಅದು ಭಗವಂತನ ಅನುಭವದಿಂದ ಬರತಕ್ಕ ಸುಖ, ಸಾಮಾನ್ಯ ಪ್ರಪಂಚದ ವಿಷಯಗಳ ಅನುಭವದಿಂದ ಬರುವ ಸುಖ ಅಲ್ಲ, ಅದು ಹಿರಿದಾದ ಸುಖ. ಅಂಥ ಹಿರಿದಾದ ಸುಖವನ್ನು ಈವ ಶಾಸ್ತ್ರವನ್ನು ಕೊಟ್ಟವ ಅನ್ನೋದರಿಂದ ಸುಖತೀರ್ಥ ಮುನಿ ಅಂತ ಹೆಸರು ಪಡೆದವ ತಾನು. ಅಂಥ ತನಗೆ ಸುಶರಣಂ, ಸದಾ ಆಶ್ರಯನಾಗಿ ಇದ್ದೀಯಾ, ಅದರಿಂದ ನಿನಗೆ ನಾನು ಈ ಪ್ರಾರ್ಥನೆಯನ್ನು ತಿಳಿಸ್ತಾ ಇದ್ದೇನೆ. ಹೀಗೆ ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ ಅಂತ 16 ಪದ್ಯಗಳಲ್ಲಿ ಭಗವಂತನ ದಶಾವತಾರ ಸ್ತುತಿಯನ್ನು ಮಾಡಿ ಮುಗಿಸಿದರು. ಇದರ ಮುಂದಿನ ಸ್ತೋತ್ರ ದ್ವಾದಶ ರೂಪ ಸ್ತುತಿ, ದ್ವಾದಶ ಸ್ತುತಿ. ಅದು ನಿಜವಾಗಿ ಮುಂದೆ ಬರುವಂತಹದ್ದು ದ್ವಾದಶ ಸ್ತೋತ್ರ, ಅಂದರೆ ಭಗವಂತನ ಕೇಶವಾದಿ ದ್ವಾದಶ ರೂಪಗಳ ಸ್ತೋತ್ರ. ಇದು ದಶಸ್ತುತಿ ಆಯಿತು, ಈಗ ದಶರೂಪಗಳ ಸ್ತೋತ್ರ ಆಯಿತು. ಇನ್ನು ಮುಂದೆ ಕೇಶವಾದಿ ದ್ವಾದಶ ರೂಪದ ಸ್ತೋತ್ರವನ್ನ ಆಚಾರ್ಯರು ಮಾಡ್ತಾರೆ. ಅದರಲ್ಲಿ ಕೂಡ ಈಗ ಪ್ರಚಲಿತ ಪಾಠದಲ್ಲಿ ಒಂದು 3 ಸಾಲು ಹೆಚ್ಚಿದೆ. ಅದು ಸರಿಯಾಗಿ 7 ಶ್ಲೋಕಗಳಿದೆ, 7 ಪದ್ಯಗಳು ಪ್ರಾಚೀನ ಪಾಠದಲ್ಲಿ. ಈಗ 8.5 ಪದ್ಯ ಇದೆ. ಅದು ಏನು ಒಂದು 9 ಅಲ್ಲ, ಈಗ 8.5 ಪದ್ಯ. ಈಗ ಅದರ ಮೊದಲು 3 ಸಾಲುಗಳನ್ನು ಯಾರೋ ಸೇರಿಸಿ ಬಿಟ್ಟಿದ್ದಾರೆ. ವಾಸುದೇವ ಬರಿಮೇಯ ಸುಧಾಮನ್
ಶುದ್ಧ ಸದೋದಿತ ಸುಂದರಿಕಾಂತ ಧರಾಧರ ಧಾರಿಣ ವೇಧುರದವೃತ್ತ ಸೌಧೃತಿ ಧೃತಿ ವೇದ್ರ ವಿಧಾತಃ ಅಧಿಕ ಬಂಧಂ ರಂಧಯ ಬೋಧ ಚಿಂಧಿ ವಿಧಾನಂ ಬಂಧುರ ಮಧ್ಯ. ಈ 3 ಲೈನುಗಳು ಆಚಾರ್ಯರು ಋಷಿಕೇಶ ತೀರ್ಥ ಬರೆದಂತಹ ಸರುಮೂಲದಲ್ಲಿ ಇಲ್ಲ, ಮತ್ತೆ ಯಾರೋ ಸೇರಿಸಿದ್ದು. ಆಚಾರ್ಯರು ಕೇಶವಾದಿಮೂರ್ತಿ ಕೇಶವ ಕೇಶವ ಶಾಸಕ ಒಂದೇ ಅಲ್ಲಿಂದ ಪ್ರಾರಂಭ ಆಚಾರ ಮಾಡಿದ್ರು. ಈ 3 ಲೈನುಗಳಿಗೆ ಅರ್ಥ ಮಾಡಲಿಕ್ಕೆ ಬರುವುದಿಲ್ಲ, ಅಧ್ವಾನಷ್ಟು ಲೈನುಗಳಿವು. ಅದರಲ್ಲಿಯೂ ಧರಾಧರ ಧಾರಿಣ ವೇಧುರ ಧರ್ತ ಸೌಧೃತಿ ಧೃತಿ ವೇಧೃ ವಿಧಾತಃ ಅನ್ನೋದಕ್ಕೆ ಅರ್ಥ ಮಾಡಲಿಕ್ಕೆ ವ್ಯಾಖ್ಯಾನಕಾರ ಒಂದು ಒದ್ದಾಟ ಪಡ್ತಾರೆ. ಯಾಕಂದ್ರೆ ಯಾವ ರೀತಿ ಮಾಡಿದ್ರು ಅರ್ಥ ಮಾಡಲಿ ಬರಲಿ ಶಬ್ದಗಳವೆಲ್ಲ ಯದ್ವಾ ತದ್ವಾ ಶಬ್ದಗಳನ್ನು ಜೋಡಿಸಿ ಯಾರೋ ಸೇರಿಸಿ ಬಿಟ್ಟಿದ್ದಾರೆ. ಅದು ಅಶ್ವಸ್ತೋತ್ತರಲ್ಲಿ ಆಚಾರ್ಯರ ರಚನೆ ಅಲ್ಲ ಅದು. ಧರಾಧರ ಧಾರಣ ವೇಧುರ ಧರಾಧರ ಧಾರಿಣ ವೇಧುರ ಧರ್ತ ಸೌಧೃತಿ ದೀಧೃತಿ ವೇಧುರ ವಿಧಾತಃ ಇವೆಲ್ಲ ಸುಮ್ಮನೆ ಇದನ್ನು ಈ ವ್ಯಾಖ್ಯಾನವಾರು ಇದನ್ನು ಅರ್ಥ ಮಾಡ್ಲಿಕ್ಕೆ ಒದ್ದಾಡ್ಕೊಂಡು ನೋಡಿದ್ರೆ ಅದು ಸೇರಿಸಿದವರ ಮೇಲೂ ಅವನು ಪಾಪವೇ ಅನಿಸುತ್ತೆ, ಅದಕ್ಕೆ ಆ ವ್ಯಾಖ್ಯಾನ ಮಾಡುವವರ ಮೇಲೂ ಪಾಪವೇ ಅನಿಸುತ್ತೆ. ಆಚಾರ್ಯರು ಕೇಶವ ಕೇಶವ ಅಲ್ಲಿಂದ ಪ್ರಾರಂಭ ಮಾಡಿದ್ದಾರೆ. ಈ 3 ಸಾಲುಗಳನ್ನು ಬಿಟ್ಟರೆ ಸರಿ 7 ಸ್ತೋತ್ರಗಳು 7 ಪದ್ಯಗಳು 8.5 ಪದ್ಯ ಆಗಿಬಿಡುತ್ತೆ. ಇನ್ನೊಂದು ಸೇರಿಸುವವರು 4 ಲೈನ್ ಸೇರಿಸಿಬಿಟ್ಟಿದ್ರೆ 9 ಪದ್ಯ ಆದರೂ ಆಗ್ತಿತ್ತು. ಅವರಿಗೆ ರಾಗದ ಜ್ಞಾನವೂ ಇಲ್ಲ, ಪದ್ಯದ ಸಂಖ್ಯೆ ಎಚ್ಚರವೂ ಇಲ್ಲ, ಏನೋ ಸೇರಿಸಿಬಿಟ್ಟಿದ್ದಾರೆ. ಹಾಗಾಗಿ ಆ ಮೊದಲ 3 ಸಾಲುಗಳನ್ನು ಬಿಟ್ಟು ಆಚಾರ್ಯರು ರಚಿಸಿರತಕ್ಕ ಋಷಿಕೇಶ ತೀರ್ಥ ಬರೆದಿರತಕ್ಕಂಥ 12 ಸ್ತೋತ್ರಗಳು 12 ಅವರ ರೂಪಗಳ ಸ್ತೋತ್ರಗಳು ಏನಿದೆ, ಕೇಶವ ಕೇಶವ ಶಾಸಕ ಒಂದೇ ಪಾಶತರಾರ್ಥಿತ ಶೂರ ಪರೇಶ ನಾರಾಯಣ ಅಮರತಾರಣ ಒಂದೇ ಕಾರಣ ಕಾರಣ ಪೂರ್ಣ ವರೆಣ್ಯ. ಈ 12 ರೂಪ ಸ್ತುತಿಯನ್ನ ನಾವು ಸಂಜೆ ನೋಡೋಣ. ಅಲ್ಲಿ ತನಕ ಅಭಿನಂದನೆಗಳು. ನೀನದೋಷ್ಣ ಭವತು ಧೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೀ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಆಚಾರ್ಯರ 8 ಸ್ತೋತ್ರಗಳನ್ನು ನಾವು ಈ ಮೊದಲು ನೋಡಿದ್ದೇವೆ. ಅವರ ಸ್ತೋತ್ರ ಮಾಲಿಕೆಯಲ್ಲಿ 9ನೆಯದ್ದು 12 ಮೂರ್ತಿಗಳನ್ನು ಸ್ತೋತ್ರ ಮಾಡುವಂಥ 12 ಸ್ತೋತ್ರ, 12 ಕೇಶವಾದಿ 12 ರೂಪಗಳನ್ನು ಸ್ತುತಿ ಮಾಡತಕ್ಕಂಥ ಒಂದು ಸ್ತೋತ್ರ. ಇದು ಸುಮಾರಾಗಿ ಇದರ ನಡೆ ಕೂಡ ದಶಾವತಾರ ಸ್ತೋತ್ರ ಮೊದಲನೇದಿತ್ತಲ್ಲ, ದೇವಕಿ ನಂದನ ನಂದ ಕುಮಾರ, ಇದು ಕೇಶವ ಕೇಶವ ಶಾಸಕ ಒಂದೇ ಪಾಶಧರಾರ್ಥಿತ ಶೂರ ಪರೇಶ, ಸುಮಾರಾಗಿ ಹಾಗೆಯೇ ಇದೆ. ಆದರೆ ಕೆಲವೊಮ್ಮೆ ಆಚಾರ್ಯರು ಸಂಗೀತದ ಸೌಷ್ಠವಕ್ಕೋಸ್ಕರ ಸ್ವಲ್ಪ ನಡೆಯನ್ನು ಬದಲಾಯಿಸ್ತಾರೆ. ಅದರಷ್ಟು ಗಣಗಳು ಬದ್ಧವಾಗಿಲ್ಲ ಇದರಲ್ಲಿ, ಕೆಲವೊಮ್ಮೆ ಅಕ್ಷರಗಳು ಹೆಚ್ಚು ಬರ್ತವೆ, ಅದನ್ನು ಸಂಗೀತದಲ್ಲಿ ಹೇಗೆ ಹೊಂದಿಸಿಕೊಳ್ಳಿಕ್ಕೆ ಬರುತ್ತೆ ಅನ್ನುವಂಥ ಪ್ರಯೋಗ ಈ ಸ್ತೋತ್ರದಲ್ಲಿದೆ. ಇದರಲ್ಲಿ ಪ್ರಾರಂಭದಲ್ಲಿ 3 ಸಾಲುಗಳು ಹೆಚ್ಚು ಇವೆ ಅಂತ ನಾನು ಹೇಳಿದೆ. ನಾನು ಅದರ ಅರ್ಥವನ್ನು ಹೇಳುವುದಿಲ್ಲ. ಅದು ಸುರುವಿನ ಸಾಲು ಕೊನೆಯ ಸಾಲು ಅಷ್ಟು ವಿಶೇಷ ಏನು ಕ್ಲಿಷ್ಟವಾಗಿ ಅರ್ಥವಾದ ರೀತಿಯಲ್ಲಿಲ್ಲ. ಅದು ಎಲ್ರಿಗೂ ವಾಸುದೇವ ಪರಿಮೇಯ ಸುಧಾಮನ್ ಶುದ್ಧ ಸದೋದಿತ ಸುಂದರಿಕಾಂತ, ಅದು ಹಿಂದೆ ಬಂದ ವಿಶೇಷಣವೇ ಸುಂದರಿಕಾಂತ ಅನ್ನೋದು. ಆಮೇಲೆ ಬಂದಿರ್ತಕ್ಕ 2ನೇ ಸಾಲು ಮಾತ್ರ ಅಷ್ಟು ಸರಿ ಇಲ್ಲ. ಅದರಲ್ಲಿ ಸುಮ್ಮನೆ ಶಬ್ದಗಳಿದ್ದಾವೆ ವಿಶೇಷ ಅರ್ಥವನ್ನು ಕೊಡದಂಥ. ಧರಾಧರ ಧಾರಿಣ ವೇಧುರದರ್ಥಃ ಸೌಧೃತಿ ದೀಧೃತಿ ವೇದ್ರ ವಿಧಾತಃ ಅನ್ನುವಂಥದ್ದು ಬರೀ ಶಬ್ದಗಳ ಗೊಂದಲ. ಅದರಲ್ಲಿ ಏನು ಅಂಥ ಅರ್ಥವಿಶೇಷ ಇಲ್ಲ. ಅರ್ಥವಿಶೇಷವನ್ನು ಕಷ್ಟಪಟ್ಟು ಮಾಡಲಿಕ್ಕೆ ಬರುತ್ತೆ. ಅದು ಯಾವಾಗ ಆಚಾರ್ಯರು ಬರೆದದ್ದಲ್ಲ, ಅದಕ್ಕೆ ಅಷ್ಟು ಕಷ್ಟಪಡಬೇಕಾದ ಕಾರಣ ಇಲ್ಲ. ಕೊನೆಯ ಸಾಲಿನಲ್ಲಿಯೂ ಅಷ್ಟೇ, ಅಧಿಕ ಬಂಧಂ ರಂಧಯ ಬೋಧಾತ್ ಚಿಂತಿ ವಿಧಾನಂ ಬಂಧುರ ಮಧ್ಯ ಅಂತಕ್ಕಂಥ ಸಾಲಿದೆ. ಅದು ಅದೇನು ಅಂತ ಕ್ಲಿಷ್ಟವಾಗಿಲ್ಲ. ಆದರೆ ಈ 3 ಸಾಲುಗಳು ಆಚಾರ್ಯರು ರಚಿಸಿದ್ದು ಅಂತ ಹೇಳೋದಕ್ಕೆ ಏನೋ ಆಧಾರ ಇಲ್ಲ. ಯಾಕೆಂದರೆ ಆಚಾರ್ಯರ ಸಾಕ್ಷಾತ್ ಶಿಷ್ಯರು ಬರೆದಿಟ್ಟಂಥ ಸ್ತೋತ್ರದಲ್ಲಿ ಈ 3 ಸಾಲುಗಳಿಲ್ಲ. ಅದರಿಂದ ಆಮೇಲೆ ಅನಂತರ ಯಾರೋ ಇದನ್ನು ಸೇರಿಸಿರಬೇಕು ಅನ್ನೋದು ಬಹುವಂಶ ಖಚಿತ. ಮತ್ತು ನಾನು ಇನ್ನೂ ಒಂದು ಮಾತು ಹೇಳಿದೆ, ಅದನ್ನು ಸೇರಿಸಿದರೆ ಪದ್ಯ ಪೂರ್ಣ 8.5 ಪದ್ಯ ಆಗುತ್ತೆ. 8.5 ಸೊಲ್ಲು, ಒಂದು ಸೊಲ್ಲು ಪೂರ್ತಿ ಆಗುತ್ತೆ. ಈಗ 7 ಸೊಲ್ಲು ಇದೆ, ಅದು 3 ಸಾಲು ಸೇರಿಸಿದ್ರೆ 8.5 ಸೊಲ್ಲಾಗುತ್ತೆ. ಒಂದೋ 8 ಇರಬೇಕಿತ್ತು, ಒಂದು 9 ಇರಬೇಕು. ಅರ್ಧ ಪದ್ಯ ಪಾದ ರಚನೆ ಮಾಡಿ ಹಾಡನ್ನು ಮಾಡುವಂತಹ ಸಾಧ್ಯತೆ ಇಲ್ಲ. ಆದ್ದರಿಂದ ಅದು
ಸಂಖ್ಯೆಯ ದೃಷ್ಟಿಯಿಂದಲೂ ಆಚಾರ್ಯ ರಚನೆಗೆ ಹೊಂದಿಕೆ ಆಗುವುದಿಲ್ಲ. ಆಚಾರ್ಯರ ಸಾಕ್ಷಾತ್ ಶಿಷ್ಯರು ಬರೆದಿಟ್ಟಂಥ ಪ್ರತಿಯಲ್ಲೂ ಆ ಸಾಲುಗಳಿಲ್ಲ. ಅದನ್ನು ಕೈಬಿಡುವುದು ಲೇಸು. ಆಚಾರ್ಯರ ದ್ವಾದಶ ಸ್ತೋತ್ರ, ದ್ವಾದಶ ರೂಪ ಸ್ತೋತ್ರ ಪ್ರಾರಂಭ ಆಗುವುದು ಕೇಶವ ಕೇಶವ ಶಾಸಕ ಒಂದೇ, ಪಾಶಧರಾತ್ಯುತ ಶೂರ ಪರೇಶ, ನಾರಾಯಣಾಮರ ತಾರಣ ಒಂದೇ, ಕಾರಣ ಕಾರಣ ಪೂರ್ಣವರೇಣ್ಯ. ಒಂದೊಂದು ಸೊಲ್ಲಿನಲ್ಲಿ ಎರಡೆರಡು ರೂಪಗಳನ್ನು ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಹೀಗೆ 6 ಸೊಲ್ಲಿನಲ್ಲಿ 12 ರೂಪಗಳ ಸ್ತುತಿ ಬರ್ತದೆ. 7ನೆಯ ಪದ್ಯ ಉಪಸಂಹಾರ, ಕನ್ಕ್ಲೂಷನ್, ತಾನು ಇಂಥ ಪದ್ಯವನ್ನು ರಚನೆ ಮಾಡಿದೆ ಅಂತ ಹೇಳ್ತಕ್ಕಂಥ ಕೊಲೋಫೋನ್. ಮೊದಲನೆಯ ಪದ್ಯದಲ್ಲಿ ದ್ವಾದಶ ಮೂರ್ತಿಗಳಲ್ಲಿ ಮೊದಲನೇ 2 ರೂಪಗಳು ಕೇಶವ ನಾರಾಯಣ, ಅದು ಮೊದಲನೇ ಪದ್ಯದಲ್ಲಿ ಬಂದಿದೆ. ಕೇಶವ ಕೇಶವ ಶಾಸಕ ಒಂದೇ, ಪಾಶಧರಾರ್ಚಿತ ಶೂರಪರೇಶ, ಇದು ಕೇಶವ ರೂಪದ ವರ್ಣನೆ. ಕೇಶವ ಕೇಶವ ಅಂತ 2 ಸರ್ತಿ ಭಗವಂತನನ್ನ ಕರೀತಾರೆ. ಕೇಶವ ಅಂತನ್ನೋ ಶಬ್ದವನ್ನು ಎಷ್ಟು ಸರ್ತಿ ಹೇಳಿದ್ರು ಅದಕ್ಕೆ ಬೇರೆ ಬೇರೆ ಅರ್ಥಗಳಿದೆ. ಒಂದೇ ಅರ್ಥದಲ್ಲಿ ಆವೃತ್ತಿ ಆಗಬೇಕಾದ ಕಾರಣ ಏನೂ ಇಲ್ಲ. ಮುಖ್ಯವಾದ ಕೆಲವು ಅರ್ಥಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕೇಶವ ಅಂತ ಒಂದು ಭಗವಂತನ ದ್ವಾದಶ ಮೂರ್ತಿಗಳಲ್ಲಿರ್ತಕ್ಕಂಥ ರೂಪವನ್ನು ಸಂಬೋಧನೆ ಮಾಡಿ, ಅದೇ ಕೇಶವ ಮತ್ತೆ ಯಾದವ ವಂಶದಲ್ಲಿ ಕೇಶವನಾಗಿ ಅವತರಿಸಿ ಬಂದೆ ಅನ್ನೋದನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ ಆಚಾರ್ಯರು 2 ಕೇಶವ ಶಬ್ದವನ್ನು ಹಾಕಿದರು. ಮೊದಲು ದ್ವಾದಶ ಮೂರ್ತಿಗಳಲ್ಲಿ ಒಬ್ಬನಾದ ಕೇಶವ, ಅನಂತರ ಯದುವಂಶದಲ್ಲಿ ಕೃಷ್ಣನಾಗಿ ಅವತರಿಸಿದ ಕೇಶವ. ಹೀಗೆ ಆ ಕೇಶವ ಈ ಕೇಶವ ಇಬ್ಬರು ಒಂದೇ ಅನ್ನುವುದಕ್ಕೋಸ್ಕರ ಆ ದ್ವಾದಶ ಮೂರ್ತಿಯಲ್ಲಿ ಬಂದಂಥ ರೂಪವನ್ನು, ಕೃಷ್ಣ ರೂಪವನ್ನು ನೆನೆದುಕೊಂಡು 2 ಸರ್ತಿ ಆಚಾರ್ಯರು ಕೇಶವ ಕೇಶವ ಅಂತಾರೆ. ಕೇಶವ ಅಂದರೆ ಏನರ್ಥ? ಶಬ್ದದ ಅರ್ಥ ಏನು? ಅದು ಹೆಚ್ಚು ಪ್ರಸಿದ್ಧವಾದ್ದು ಕೃಷ್ಣ ಪರವಾಗಿಯೇ. ಭಗವಂತನ ಅವತಾರಗಳಲ್ಲಿ ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟೇ ಕೇಶವ ಶಬ್ದ ಹೆಚ್ಚು ಪ್ರಸಿದ್ಧ. ಕೇಶವ ಅಂತಂದರೆ ಒಂದು ತೀರಾ ಮೇಲುನೋಟಕ್ಕೆ ಅದಕ್ಕೆ ಅರ್ಥ ಏನು ಅಂದರೆ ಕೃಷ್ಣನನ್ನು ನೋಡಿದಾಗ ಜನಸಾಮಾನ್ಯರಿಗೆ ಏನು ಅನಿಸಿತು? ಕೇಶವ ಅಂತ ಅನಿಸಿತು. ಅಂದರೆ ಕೇಶ ಅಂದರೆ ನಿಮಗೆ ಗೊತ್ತಿದೆ ಕೂದಲು, ಕೇಶವ ಅಂದರೆ ಸುಂದರವಾದ ಗುಂಗುರು ಕೂದಲು ಉಳ್ಳವ ಅಂತ. ಸುಂದರವಾದ ರೂಪ, ಗುಂಗುರು ಕೂದಲಿನ ಮುದ್ದು ಮೂರ್ತಿ ಅಂತ ಜನರಿಗೆ, ಯಾರಿಗೂ, ಜ್ಞಾನಿಗಳಿಗೆ ಮಾತ್ರ ಅಲ್ಲ, ಸಾಮಾನ್ಯ ಜನರಿಗೂ ಕೃಷ್ಣ ಹಾಗೆ ಕಾಣಿಸಿಕೊಂಡ. ಅದರಿಂದ ಅವನನ್ನು ಕೇಶವ ಅಂತ, ಪ್ರಶಸ್ತ ಕೇಶವನನ್ನು ಕೇಶವ ಅಂತ ಒಂದು ರೀತಿಯ ನಿರ್ವಚನವನ್ನು ಶಾಸ್ತ್ರಕಾರರು ಮಾಡಿದರು. ಅದರ ಮೇಲೆ ಕೇಶವ ಅಂತಂದರೆ ಕೃಷ್ಣನಿಗೆ ಅವನ ರೂಪದಿಂದ ಬಂದ ಹಾಗೆ ಅವನ ಕ್ರಿಯೆಯಿಂದ ಬಂದ ಹೆಸರು ಅಂತ ಹೇಳಿದರು. ಏನು ಅಂದರೆ ಕೇಶಿ ಅಂತ ಒಬ್ಬ ಅಸುರ ಇದ್ದ. ಕೇಶಿ ಅಂದರೆ ಅದಕ್ಕೂ ಅರ್ಥ ಅವನು ಕಂಕುಳಲ್ಲಿ ಕೂದಲುಳ್ಳವ ಅಂತ. ಕೇಶಿ ಅಂದರೆ ಕುದುರೆ ಅಂತ ಅರ್ಥ. ಅಂದ ಕುದುರೆಯ ರೂಪದಿಂದ ಒಬ್ಬ ಅಸುರ ಕೃಷ್ಣನನ್ನು ಕೊಲ್ಲಬೇಕು ಅಂತ ಕಂಸನ ದೂತರಾಗಿ ಬಂದ್ವಿ. ಆ ಕೇಶಿಯನ್ನು, ಕೇಶಿ ಅಂದರು, ಕೇಶ ಅಂದರು, ಹೆಚ್ಚು ವ್ಯತ್ಯಾಸ ಏನೂ ಇಲ್ಲ ಸಂಸ್ಕೃತದಲ್ಲಿ. ಕೇಶ ಅಂತಂದರೆ ಕೂದಲು ಅಂತಲೂ ಅರ್ಥ, ಕೂದಲು ಉಳ್ಳವನು ಅಂತಲೂ ಅರ್ಥ ಮಾಡಲಿಕ್ಕೆ ಬರ್ತದೆ. ಕೇಶಿ ಅನ್ನುವ ಅರ್ಥವನ್ನು ಕೇಶ ಶಬ್ದಕ್ಕೆ ಮಾಡ್ತಾರೆ. ಹೀಗೆ ನಾನು ನಿನ್ನೆ ಹೇಳಿದೆ, ಪಾಪ ಅಂದರೆ ಸಿನ್ ಹೌದು, ಪಾಪ ಅಂದರೆ ಸಿನ್ನರೂ ಹೌದು, ಪಾಪ ಉಳ್ಳವನೂ ಪಾಪ, ಪಾಪವೂ ಪಾಪ. ಹಾಗೆಯೇ ಕೇಶವೂ ಕೇಶ, ಕೇಶ ಉಳ್ಳವನೂ ಕೇಶ. ಕೇಶ ಅನ್ನೋದಕ್ಕೆ ಕೇಶ ಉಳ್ಳವನು ಅಂತ, ಕಂಕುಳಲ್ಲಿ ಕೊರಳಲ್ಲಿ ಕೂದಲುಳ್ಳ ಕುದುರೆಯ ರೂಪ ತೊಟ್ಟವನು ಕೇಶ ಅಂದರೆ ಕೇಶಿ. ಅವನನ್ನು ವಧತಿ, ವಾ ಅಂದರೆ ಕೊಂದವನು ಅಂತ ಅರ್ಥ. ಕೇಶಿ ಎಂಬ ಅಸುರನನ್ನು ಕೊಂದವನಾದ್ದರಿಂದ ಕೇಶಿನಂ ಹತವಾಂ ಇತಿ ಕೇಶವ ಅಂತ ಪುರಾಣದಲ್ಲಿ ತಿಳಿರುವ ಇನ್ನೊಂದು ಅರ್ಥ. ಒಂದು ಭಗವಂತನ ರೂಪದನ್ನ, ಒಂದು ಭಗವಂತನ ಕ್ರಿಯೆಯನ್ನು ಹೇಳತಕ್ಕಂಥ ಅರ್ಥ. ಇನ್ನೊಂದು ಕಡೆ ಆಚಾರ್ಯರು ಒಂದು ಪ್ರಮಾಣ ಶ್ಲೋಕವನ್ನು ಉಲ್ಲೇಖ ಮಾಡಿದ್ದಾರೆ ಕೃಷ್ಣಾಮೃತ ಮಹಾರ್ಣವದಲ್ಲಿ. ಅಲ್ಲಿ ಕೇಶವೇ ಕಂಸ ಕೇಶಿ ಘ್ನೇ ಅಂತ ಹೇಳ್ತಾರೆ. ಅವನು ಕಂಸನನ್ನು ಕೇಶಿಯನ್ನು ಕೊಂದವ ಅಂತ. ಹಾಗಾಗಿ ಕೇಶವ ಅಂದರೆ ಕಂಸನನ್ನು ಕೊಂದವ ಅಂತೂ ಇನ್ನೊಂದು ಅರ್ಥ. ಹೇಗೆ ಅಂದರೆ ಕೇಶಿ ಅನ್ನತಕ್ಕಂಥ ದೂತ ಉಳ್ಳವನು ಕೇಶ ಆಗತ್ತೆ ಸಂಸ್ಕೃತದಲ್ಲಿ.
ಹೇಗೆ ಭೂತಿ ಉಳ್ಳವನು ಭೂತ, ಹಾಗೆ ಕೇಶಿ ಉಳ್ಳವನು ಕೇಶ. ಕೇಶಿ ಅನ್ನುವ ಭೃತ್ಯನನ್ನು ಪಡೆದ ಕೇಶ ಅಂದರೆ ಕಂಸ, ಅವನನ್ನು ಕೊಂದವನಾದ್ದರಿಂದಲೂ ಕೇಶವ. ಅದರಿಂದ ಕೇಶವ ಅಂತ ಅನ್ನೋದು ಕಂಸನನ್ನು, ಕಂಸಭೃತ್ಯನಾದ ಕೇಶಿಯನ್ನು ಕೊಂದದ್ದರಿಂದ ಕೃಷ್ಣನನ್ನು ಕೇಶವ ಅಂತ ಕರೆದರು. ಗುಂಗುರು ಕೂದಲಿರುವುದರಿಂದ ಕೃಷ್ಣನನ್ನು ಕೇಶವ ಅಂತ ಕರೆದರು. ಇದು ಎರಡು ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟು ಶಾಸ್ತ್ರಕಾರರು ಕೇಶವ ಶಬ್ದಕ್ಕೆ ಮಾಡಿದಂಥ ನಿರ್ವಚನ. ಇದು ಅಲ್ಲದೆ ಭಗವಂತನ ಮೂಲ ರೂಪಕ್ಕೆ ಸಂಬಂಧಪಟ್ಟು, ಇದು ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟ ವಿಶಿಷ್ಟವಾದ ಅರ್ಥ. ಭಗವಂತನ ಮೂಲ ರೂಪಕ್ಕೆ ಸಂಬಂಧಪಟ್ಟು ಭಗವಂತನ ಎಲ್ಲ ರೂಪಗಳಿಗೂ ಅನ್ವಯವಾಗುವಂತಹ ಒಂದು ನಿರ್ವಚನವನ್ನು ಶಾಸ್ತ್ರಕಾರರು ಮಾಡಿದ್ದಾರೆ. ಅದು ಯಾವುದು ಅಂದರೆ ಅದು ಪುರಾಣಗಳಲ್ಲೇ ಬಂದಿರತಕ್ಕಂಥದ್ದು, ಹರಿವಂಶದಲ್ಲಿಯೂ ಬಂದಿದೆ. ಕ ಅಂದರೆ